ಭಾರತದ ಅತ್ಯಂತ ಶಕ್ತಿಶಾಲಿ ಶನಿ ಕ್ಷೇತ್ರಗಳಲ್ಲಿ ಒಂದಾದ ತಿರುನಲ್ಲಾರ್ ಬಗ್ಗೆ ತಿಳಿಯೋಣ. ಶನಿ ದೋಷದಿಂದ ಮುಕ್ತಿ ಪಡೆಯಲು ಈ ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಇದರ ಹಿಂದಿರುವ ಇತಿಹಾಸವೇನು? ಬನ್ನಿ ನೋಡೋಣ. ಈ ಕ್ಷೇತ್ರದ ಇತಿಹಾಸವು ನಳ ಮಹಾರಾಜನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಶನಿ ದೋಷದಿಂದ ರಾಜ್ಯಕೋಶಗಳನ್ನು ಕಳೆದುಕೊಂಡ ನಳ ಮಹಾರಾಜ ಇಲ್ಲಿನ ಪವಿತ್ರ ನಳತೀರ್ಥದಲ್ಲಿ ಸ್ನಾನ ಮಾಡಿ ಧರ್ಬಾರಣ್ಯೇಶ್ವರನ ದರ್ಶನ ಪಡೆದ ನಂತರವೇ ತನ್ನ ಕಷ್ಟಗಳಿಂದ ಮುಕ್ತಿ ಹೊಂದಿದನಂತೆ. ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಭಕ್ತರು ತಮ್ಮ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿ ಶನಿದೇವನು ಅಭಯ ಹಸ್ತದೊಂದಿಗೆ ಶಾಂತ ಸ್ವರೂಪಿಯಾಗಿ ನೆಲೆಸಿದ್ದಾನೆ. ಹಾಗೆಯೇ ಇಲ್ಲಿನ ಪಚ್ಚಲಿಂಗದ ದರ್ಶನ ಪಡೆಯುವುದು ತುಂಬ ಪುಣ್ಯದಾಯಕ ಎಂದು ನಂಬಲಾಗಿದೆ. ಇಲ್ಲಿನ ಶಿವಲಿಂಗದ ಮೇಲೆ ಇಂದಿಗೂ ದರ್ಬೆ ಹುಲ್ಲಿನ ಗುರುತುಗಳನ್ನು ನೀವು ಗಮನಿಸಬಹುದು. ನೀವು ಇಲ್ಲಿಗೆ ಭೇಟಿ ನೀಡುವ ಪ್ಲಾನ್ ಮಾಡಿದರೆ ಮೊದಲು ನಳತೀರ್ಥದಲ್ಲಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗುವುದು ಸಂಪ್ರದಾಯ.